ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ರೈತರಿಗೋಸ್ಕರ ನಾನು ತಮಿಳ್ನಾಡು ಈರೋಡ್ಗೆ ಬಂದಿದ್ದೀನಿ. ಅತಿ ದೊಡ್ಡದು ಹಸುವಿನ ಮಾರ್ಕೆಟು ತಮಿಳ್ನಾಡು ಈರೋಡ್ದಲ್ಲೇ ನಡೆಯೋದು. ಇಲ್ಲಿ ಎಲ್ಲ ತಳಿಯ ಹಸುಗಳನ್ನು ಕೂಡ ಬರ್ತವೆ. 20,000 ರೂಪಾಯಿಂದ ಹಿಡಿದು 30,000 ರೂಪಾಯಿ ಗಂಟನೂ ಹಸುಗಳನ್ನು ಕೂಡ ಸಿಗ್ತವೆ. ಈಗ ಕರೆಕ್ಟಾಗಿ ಮಧ್ಯಾಹ್ನ 1 ಗಂಟೆ ರಾತ್ರಿ. ಈಗ ಈರೋಡ್ದು ಬುಧವಾರ ನೈಟು ಸ್ಟಾರ್ಟ್ ಆಯಿತು ವ್ಯಾಪಾರ. ನೋಡ್ಕೊಳ್ಳಿ ಹಸುಗಳು ಎಷ್ಟಿವೆ ನೋಡ್ಕೊಳ್ಳಿ. ಎಲ್ಲ ತಳಿಯ ಹಸುಗಳನ್ನು ಕೂಡ ಇಲ್ಲಿ ಸಿಗ್ತವೆ ತಮಿಳ್ನಾಡು ಈರೋಡು. ₹20,000 ಹಿಡಿದು 3.5 ಲಕ್ಷ ಗಂಟನೂ ಕೂಡ ಸಿಗ್ತವೆ. ನಿಮ್ಗೆ ಯಾವ ತಳಿ ಬೇಕು, ಜರ್ಸಿ ಬೇಕಾ, ಆಲ್ ಬ್ಲ್ಯಾಕ್ ಬೇಕಾ, ಎಲ್ಲ ತಳಿಯ ಹಸುಗಳನ್ನು ಕೂಡ ಇಲ್ಲಿ ಸಿಗ್ತವೆ. ನೋಡ್ಕೊಳ್ಳಿ, ಇದೆಲ್ಲ ಆಲ್ ಬ್ಲ್ಯಾಕ್ ಐತೆ, ಜರ್ಸಿ ಐತೆ, ಗೀರ್ ಹಸುಗಳಿವೆ, HF ಐತೆ, ಪ್ಯೂರ್ HFಗಳೈತೆ. ನೋಡ್ಕೊಳ್ಳಿ, ಕೂತ್ಕೊಳ್ಳೋಕ್ಕೆ ನಿಲ್ಲಕ್ಕಾಗಲ್ಲ ಅಂತ ಚೇರ್ಗಳೇ ಎತ್ಕೊಂಡು ಬಂದುಬಿಟ್ಟಿದ್ದಾರೆ ಮನೆಗಳಿಂದ ಕೂತ್ಕೊಳ್ಳೋಕ್ಕೆ. ರಾತ್ರಿ ಎಲ್ಲ ಮಾರ್ಕೆಟ್ ನಡೆಯುತ್ತೆ ಇಲ್ಲಿ. ಬೆಳಗ್ಗೆ ಗುರುವಾರ ಬೆಳಗ್ಗೆ 12 ಗಂಟೆ ಒಳಗಡೆ ಎಲ್ಲ ಕ್ಲೋಸ್ ಆಗಿಬಿಡ್ತವೆ. ಇಲ್ಲಿ ಕರ್ಕೊಂಡು ಬಂದರೆ ಒಂದು ಸ್ವಲ್ಪ ತಮಿಳ್ ಮಾತಾಡೋರನ್ನ ಕರ್ಕೊಂಡು ಬನ್ನಿ ಅಂದರೆ ಎಲ್ಲರೂ ತಮಿಳೇ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಯಾವೂರಣ? ಯಾವೂರು? ಧರ್ಮಪುರಿ. ಎಷ್ಟಿದಕ್ಕೆ? 82. ಎಷ್ಟನೇ ಸೋಲು? ಎರಡನೇ ಸೋಲು. ನೋಡಿ ಫ್ರೆಂಡ್ಸ್, ಇದು 2ನೇ ಸೋಲು ಅಂತೆ. 82,000 ರೂಪಾಯಿ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ನೋಡ್ಕೊಳ್ಳಿ, ಒಂದು 8 ಲೀಟ್ರ್ ಹಾಲು ಕೊಡ್ಬೋದು. ಚೆನ್ನಾಗೈತೆ ಹಸು, HF ಹಸು. 8ರಿಂದ 7 ಲೀಟ್ರ್ ಹಾಲು ಕೊಡುತ್ತೆ. 82,000 ರೂಪಾಯಿ ಹೇಳ್ತಾ ಇದ್ದಾರೆ. ಪ್ಯೂರ್ HF ಚೆನ್ನಾಗೈತೆ ಹಸು, 2ನೇ ಸೋಲ್ ಹಸು. ಲಾಸ್ಟ್ ಎಷ್ಟಿಗೆ ಕೊಡ್ತೀರಾ ಅಣ್ಣ? ಲಾಸ್ಟ್ ಎಷ್ಟು? 1,000 ರೂಪಾಯಿ ಕಮ್ಮಿ. 80,000 ರೂಪಾಯಿ ಕೊಡ್ತಾರಂತೆ ಲಾಸ್ಟ್ ಫೈನಲ್ ರೇಟ್. ನೋಡಿ ಫ್ರೆಂಡ್ಸ್, ಇದು HF ಹಸು. ನನ್ನ ಪ್ರಕಾರ ಇದನ್ನು ಒಂದು 7 ಲೀಟ್ರು 8 ಲೀಟ್ರ್ ಹಾಲು ಕೊಡ್ಬೋದು. ಇದನ್ನು 2ನೇ ಸೋಲ್ ಅಂತೆ. ಇದನ್ನು 80,000 ರೂಪಾಯಿ ಹೇಳ್ತಾ ಇದ್ದಾರೆ ಅವರು. ನೋಡ್ಕೊಳ್ಳಿ, ನಮ್ಮವ್ರು ಚೆಕ್ ಮಾಡ್ತಾ ಇದ್ದಾರೆ. ತೊಟ್ಲು ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ತಾ ಇದ್ದಾರೆ. ನೋಡಿ, ಆ ಥರ ತೊಟ್ಲು ಪ್ರೆಸ್ ಮಾಡಿ ನೋಡ್ತಾ ಇದ್ದಾರೆ ಎಲ್ಲಾದರೂ ಗಂಟೆ ಎಲ್ಲಾದರೂ ಇದ್ದ ಅಂತ. ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡ್ಕೊಳ್ಳಿ. $20 ಲೀಟ್ರ್ ಕೊಡುತ್ತಾ? ಬೆಳಗ್ಗೆ ಸಾಯಂಕಾಲ 20 ಲೀಟ್ರ್ ಹಾಲು ಒಂದು ಟೈಮ್ಗೆ. 2 ಟೈಮಿಂದ ಬೆಳಗ್ಗೆ ಸಾಯಂಕಾಲ 2 ಟೈಮಿಂದ. ಎಷ್ಟನೇ ಸೋಲು ಅಣ್ಣ? 2ನೇ ಸೋಲು. ಆಲ್ರೆಡಿ ಪಲ್ಲು ಪುಡಿ ಚಂದ ಮೊಳಪಲ್ಲ ಎಲ್ಲಿದ್ದು ಬಂದ ಆರಲ್ಲಂತೆ. ನೋಡ್ಕೊಳ್ಳಿ ಫ್ರೆಂಡ್ಸ್, 10 ಲೀಟ್ರ್ ಕೊಡುತ್ತೆ ಅಂತ ಒಂದು ಟೈಮ್ಗೆ. ದಿನಕ್ಕೆ 20 ಲೀಟ್ರ್ ಹಾಲು ಕೊಡುತ್ತೆ ಅಂತೆ. ನನ್ನ ಪ್ರಕಾರ ಒಂದು 7-8 ಇದನ್ನು ಅಷ್ಟೇ ಕೊಡುತ್ತೆ. ನರಾನು ಕೂಡ ಅಷ್ಟೇನು ದಪ್ಪಕ್ಕಿಲ್ಲ, ನರಾನು ಕೂಡ ಸಣ್ಣನೇ ಐತೆ. ಅದೇ ನನ್ನ ಪ್ರಕಾರ ಒಂದು 7-8 ಕೊಡುತ್ತೆ. ಬಾಡಿನೂ ಕೂಡ ಚಿಕ್ಕದಾಗಿ ಐತೆ. ಏನು ಪ್ರೈಸ್ ಅಣ್ಣ? 77. 77 ಹೇಳ್ತಾ ಇದ್ದಾರೆ. ಫೈನಲ್ ಅಣ್ಣ? 70. 70,000 ರೂಪಾಯಿ ಲಾಸ್ಟ್ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಸು ಮಾತ್ರ ಚೆನ್ನಾಗೈತೆ, ತೊಟ್ಲುಗಳೆಲ್ಲ ಚೆನ್ನಾಗಿವೆ. ಬಟ್ ಒಂದು 7-8 ಲೀಟ್ರ್ ಹಾಲು ಕೊಡ್ಬೋದು ಅಷ್ಟೇ. ಇನ್ನು ಹಸುಗಳು ತುಂಬಾ ಬರ್ತಾನೇ ಇದ್ದಾವೆ. ಎಷ್ಟು ನೋಡಿದ್ರೂ ಸಾಕಾಗ್ತಾ ಇಲ್ಲ. ತುಂಬ ಕಾಣಿಸ್ತಾ ಇದ್ದಾವೆ ಹಸುಗಳು. ರಾತ್ರಿ ಹೊತ್ತು ಕ್ಲಿಯರಾಗಿ ವಿಡಿಯೋ ಬರ್ತಾ ಇಲ್ಲ. ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಹಸುಗಳನ್ನ ತಗೊಂಡು ಬಂದು ಇಲ್ಲಿ ಇಳಿಸ್ತಾ ಇದ್ದಾರೆ. ಎಲ್ಲ HF ಹಸುಗಳಿವೆ, ಜರ್ಸಿ ಹಸುಗಳಿವೆ, ಆಲ್ ಬ್ಲ್ಯಾಕ್ ಹಸುಗಳಿವೆ. ನಾನು ಸೆಲೆಕ್ಷನ್ ಹಸುಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಎಲ್ಲನೂ ಕೂಡ ತೋರಿಸಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಯಾವುದು ಹಸುಗಳು ತುಂಬ ಚೆನ್ನಾಗೈತೆ ಅದು ಮಾತ್ರ ಆಯ್ಕೆ ಮಾಡಿ ನಿಮಗೆ ತೋರಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ಲ ಹಸುಗಳು ತೋರಿಸಿದ್ರೆ ವೀಡಿಯೋನೂ ಕೂಡ ತುಂಬ ಲಾಂಗ್ ಆಗುತ್ತೆ.
ಮತ್ತು ಟೈಮ್ನು ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಯಾವ್ಯಾವ ಹಸುಗಳು ಸೆಲೆಕ್ಷನ್ ಆಗಿವೆ ಒಂದು ಸ್ವಲ್ಪ ಆಯ್ಕೆ ಇರೋ ಹಸುಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಮಾರ್ಕೆಟ್ ಅಂತೂ ತುಂಬ ದೊಡ್ಡದೇ ಐತೆ. ಬಂದರೆ ಹಸು ಅಂತೂ ಪಕ್ಕಾ ಸೆಲೆಕ್ಷನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡ್ಕೊಳ್ಳಿ, ಇದೆರಡು ಹಸು ತುಂಬ ದೊಡ್ಡದಾಗಿವೆ. 12 ಲೀಟ್ರ್ 13 ಲೀಟ್ರ್ ಕಾಣಿಸ್ತಾ ಇದ್ದಾವೆ. ಹಸುಗಳನ್ನು ತುಂಬ ಚೆನ್ನಾಗಿವೆ. ನೋಡೋದ ಈ ಹಸುಗಳು ಹೆಂಗಿವೆ, ಏನು ರೈಟ್ ಹೇಳ್ತಾರೆ ನೋಡೋದ. ಅಣ್ಣ ಯಾವರು ತಿರುಪೂರ್? ಎಷ್ಟನೇ ಸೋಲು ಅಣ್ಣ? ಫಸ್ಟ್ ரெண்டு பல்ல ಎರಡಲ್ಲು. ಏನು ರೇಟ್ ಹೇಳ್ತಿದ್ದೀರಣ್ಣ? ಏನು சொல்லுங்க 92,000 ಅಣ್ಣ. 92,000. ಇಲ್ಲ ಹಾಲು ಎಷ್ಟು ಕೊಡುತ್ತೆ ಅಂತ? ಹಾಲು ಇದು ಎರಡಲ್ಲು ಸ್ವಾಮಿ, ಎರಡಲ್ಲು. ಫಸ್ಟ್ ಕರವಾಗಿರ್ಬೋದು, ಇಲ್ಲ ಎರಡನೇ ಕರವಾಗಿರ್ಬೋದು. 92,000 ರೂಪಾಯಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. 92,000 ರೂಪಾಯಿಗೆ ಆರಾಮಾಗಿ ತಗೋಬೋದು ನನ್ನ ಲೆಕ್ಕ. ಚೆನ್ನಾಗಿ ಕಾಣಿಸ್ತೈತೆ ಹಸುನು ಕೂಡ. ಒಂದು 9 ಲೀಟ್ರ್ ಕೊಡುತ್ತೆ. 92,000 ಮಾತಾಡಿದ್ರೆ ಒಂದು 80 ಗಂಟೆ ಆಗ್ಬೋದು. ಹಸುನು ಕೂಡ ತುಂಬ ಚೆನ್ನಾಗೈತೆ. ಇದನ್ನು HF ಹಸು. ಇದನ್ನು HF ಹಸುನೇ. 7 ಇಂದ 8 ಲೀಟ್ರ್ ಹಾಲು ಕೊಡ್ಬೋದು. 7 ಇಂದ 8 ಲೀಟ್ರ್ ಹಾಲು ಕೊಡ್ತೈತೆ. ನೋಡಿ ಫ್ರೆಂಡ್ಸ್, 2ನೇ ಸೋಲ್ ಹಸು ಅಂತೆ. ಇಲ್ಲ ಕರಿಯಲ್ಲ. ನೋಡಿ ಫ್ರೆಂಡ್ಸ್, ಜರ್ಸಿ ಹಸು 52,000 ರೂಪಾಯಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಎರಡನೇ ಅಲ್ಲು. ನೋಡಿ ಫ್ರೆಂಡ್ಸ್, ಇದೊಂದು HF ಹಸು ಐತೆ. HF ಕ್ರಾಸು, 2ನೇ ಹಲ್ಲಂತೆ. 2ನೇ ಹಲ್ಲು. ನನ್ನ ಪ್ರಕಾರ ಒಂದು 5 ಲೀಟ್ರ್ ಹಾಲು ಕೊಡ್ಬೋದು. 5 ಇಂದ 6 ಲೀಟ್ರ್ ಹಾಲು ಕೊಡ್ಬೋದು. ಈ ಹಸುಗಳ್ನು ಪರವಾಗಿಲ್ಲ, ಚೆನ್ನಾಗಿವೆ ಅಲ್ವಾ? ಇದು ಚೆನ್ನಾಗೈತೆ ಅದಕ್ಕಿಂತ. ಇದು ಒಂದು ಸ್ವಲ್ಪ ಎಷ್ಟನೇ ಅಲ್ಲು? ಹೊಸಬಾಯಿ ಅಲ್ಲೂ ಐತೆ. ಕಣ್ಣು ಮಾಡಿದೆ. ಅದು 2ನೇ ಅಲ್ಲ. ಪರವಾಗಿಲ್ಲ, ಚೆನ್ನಾಗೈತೆ. ಇದು 3ನೇ ಸೋಲು, 4ನೇ ಸೋಲು. 3ನೇ ಸೋಲು ಅಂತೂ ಪಕ್ಕ ಇರುತ್ತೆ. ಇದು 2ನೇ ಸೋಲು ಇರುತ್ತೆ ಹಸು. ಎಷ್ಟನೇ ಅಲ್ಲು? 3ನೇ ಸೋಲು. ಎಷ್ಟು? 1,05,000 ರೂಪಾಯಿ. ಎಷ್ಟು ಲೀಟ್ರ್ ಅಣ್ಣ ಒಂದು ಟೈಮ್ಗೆ? ನೋಡಿ ಫ್ರೆಂಡ್ಸ್, HF ಹಸು 1,05,000 ರೂಪಾಯಿ ಹೇಳ್ತಾ ಇದ್ದಾರೆ. 3ನೇ ಸೋಲಂತೆ, 3ನೇ ಕರು. ಹಸು ನೋಡೋಕೆ ಮಾತ್ರ ಚೆನ್ನಾಗೈತೆ. ಬಾಡಿನೂ ತುಂಬ ಚೆನ್ನಾಗೈತೆ. ಹೈಟ್ನು ಕೂಡ ತುಂಬ ಚೆನ್ನಾಗೈತೆ. ತೊಟ್ಲುಗಳು ಪರವಾಗಿಲ್ಲ. ನರನೂ ಕೂಡ ದಪ್ಪವೇ ಇವೆ. ನನ್ನ ಪ್ರಕಾರ 10 ಲೀಟ್ರ್ ಕೊಡ್ಬೋದು. 10 ಲೀಟ್ರ್ ಕೊಡ್ಬೋದು. ಚೆನ್ನಾಗೈತೆ ಹಸು. ನೋಡಿ ಫ್ರೆಂಡ್ಸ್, ಜರ್ಸಿ ಹಸುಗಳು ಬೇಕಾಗಿದ್ದರೆ ಇಲ್ಲಿ ನೋಡ್ಕೊಳ್ಳಿ, ಜರ್ಸಿ ಹಸುಗಳನ್ನು ಕೂಡ ಇವೆ. ನೋಡಿ, ಒಂದಕ್ಕಿಂತ ಒಂದು ಟಾಪ್ ಹಸುಗಳಿವೆ. ಜರ್ಸಿ ಹಸುಗಳು, ಇದೆಲ್ಲ ಜರ್ಸಿ ಹಸುಗಳು ಇಳಿಸ್ತಾ ಇರೋದು.
ನೋಡಿ ಫ್ರೆಂಡ್ಸ್, ಒಂದು HF ಹಸು ಸಖತ್ತಾಗೈತೆ. ಇಲ್ಲೆಲ್ಲ ಹಸುಗಳು ಫಿಲಪ್ ಆಗ್ತಾ ಇದೆ ನೋಡ್ಕೊಳ್ಳಿ. ಫಸ್ಟು ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದೆ ಹಸುಗಳು ಖಾಲಿ ಇದ್ದು. ಈಗ ನೋಡಿ ಎಷ್ಟು ಹಸುಗಳು ಇನ್ನೂ ಬರ್ತಾನೆ ಇದ್ದಾವೆ. ಎಲ್ಲ ತಳಿ ಹಸುಗಳನ್ನು ಕೂಡ ಇಲ್ಲಿ ಸಿಗ್ತವೆ. ಇದನ್ನು HF ಹಸು. ಇದನ್ನು HF ಹಸುನೇ. 7 ಇಂದ 8 ಲೀಟ್ರ್ ಹಾಲು ಕೊಡ್ಬೋದು. 7 ಇಂದ 8 ಲೀಟ್ರ್ ಹಾಲು ಕೊಡ್ತೈತೆ. ನೋಡಿ ಫ್ರೆಂಡ್ಸ್, 2ನೇ ಸೋಲ್ ಹಸು ಅಂತೆ. ಇಲ್ಲ ಕರಿಯಲ್ಲ ಜರ್ಸಿ ಹಸುಗಳು, ಇದೆಲ್ಲ ಜರ್ಸಿ ಹಸುಗಳು ಇಳಿಸ್ತಾರದು. ನೋಡಿ ಫ್ರೆಂಡ್ಸ್, ಒಂದು HF ಹಸು ಸಖತ್ತಾಗೈತೆ. ಇಲ್ಲೆಲ್ಲ ಹಸುಗಳು ಫಿಲಪ್ ಆಗ್ತಾ ಇದೆ ನೋಡ್ಕೊಳ್ಳಿ. ಫಸ್ಟು ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದೆ ಹಸುಗಳು ಖಾಲಿ ಇದ್ದು. ಈಗ ನೋಡಿ ಎಷ್ಟು ಹಸುಗಳು ಇನ್ನೂ ಬರ್ತಾನೆ ಇದ್ದಾವೆ. ಎಲ್ಲ ತಳಿ ಹಸುಗಳನ್ನು ಕೂಡ ಇಲ್ಲಿ ಸಿಗ್ತವೆ ನೋಡ್ಕೊಳ್ಳಿ. ಈ HF ಹಸುನು ಕೂಡ ತುಂಬ ಚೆನ್ನಾಗೈತೆ. ಬಾಟಮ್ ಕೆಚ್ಚಲು ಮತ್ತು ಕೆಚ್ಚಲ ಮೇಲೆ ನೋಡ್ಕೊಳ್ಳಿ ನರಗಳು ಹೆಂಗೆ ಎದ್ದು ಕಾಣಿಸ್ತದವೆ ಅಂತ. ಈ ಥರ ನರಗಳು ಎದ್ದು ಕಾಣಿಸ್ಬೇಕು. ಮತ್ತು ಹಾಲಿನ ನರನೂ ಕೂಡ ದಪ್ಪಾಗೈತೆ. ಮತ್ತು ಕೆಚ್ಚಲದ್ದು ತೊಟ್ಲುಗಳನ್ನು ಕೂಡ ತುಂಬ ಚೆನ್ನಾಗಿವೆ. ಮತ್ತು ಕೆಚ್ಚಲದ್ದು ತೊಟ್ಲ ಮೇಲೆ ಕರಿ ಮಚ್ಚೆಗಳೈತೆ. ಇದು ಹಾಲು ಕೊಡುವ ಹಸುಗಳ ಲಕ್ಷಣಗಳು. ಮತ್ತು ಬಾಡಿ ಮೇಲೇನೂ ಕೂಡ ಕರಿ ಮಚ್ಚೆಗಳೈತೆ. ಇದು ಕೆಲವೊಂದು ಹಸುಗಳು ಮಾತ್ರ ಬರೋದು, ಹಾಲು ಕೊಡುವ ಹಸುಗಳಿಗೆ ಮಾತ್ರ ಬರ್ತವೆ. ಈ ಥರ ಬಾಡಿ ಮೇಲೆ ಕರಿ ಮಚ್ಚೆಗಳಿದ್ದರೆ ಪಕ್ಕ ಹಾಲು ಕೊಡುತ್ತೆ ಅಂತ. ಇದು 3ನೇ ಸೋಲು. 88,000 ರೂಪಾಯಿ ಹೇಳ್ತಾಯಿದ್ರೆ. ನನ್ನ ಪ್ರಕಾರ ಒಂದು 75,000 80,000ಕ್ಕೂ ತಗೋಬೋದು, ಪರವಾಗಿಲ್ಲ. 9 ಲೀಟ್ರ್ 10 ಲೀಟ್ರ್ ಪಕ್ಕ ಕೊಡ್ತದೆ ಹಸು. ತುಂಬ ಚೆನ್ನಾಗೈತೆ.